ಬೆಳಗ್ಗೆನೆ ನೋಡ್ತಾ ಇರ್ಬೋದು, ಫುಲ್ಲು ಫಾಗ್ ತುಂಬ್ಕೊಂಡ್ಬಿಟ್ಟಿದೆ, ಏನೇನೋ ಕಾಣಿಸ್ತಿಲ್ಲ. ಸೊ ಇಷ್ಟು ಬೆಳಗ್ಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಈಗಾಗಲೇ ಡೌಟ್ ಬಂದಿರ್ಬೋದು. ತಮ್ಮನೇಲಿ ಕೂಡ ನೋಡಿರ್ತೀರ, ಯಾವ್ದಪ್ಪ ಈ ಜಾಗ, ಇಡೀ ಪ್ರಪಂಚದಲ್ಲೇ ಒಂದೇ ಇರೋದು, ಅದು ನಮ್ಮ ಕರ್ನಾಟಕದಲ್ಲಿದೆ ಅಂತ ನೀವು ಈಗಾಗಲೇ ಯೋಚನೆ ಮಾಡ್ತಾ ಇರ್ಬೋದು. ಸೊ ಬನ್ನಿ ಇವತ್ತು ಹೋಗೋಣ, ಆ ಜಾಗನ ನಿಮಗೂ ತೋರಿಸ್ತೀನಿ, ಹೇಗಿದೆ ಅಂತ ಹೋಗಿ ನಾವು ನೋಡೋಣ. ಅದಕ್ಕೂ ಮುಂಚೆ ಹೋಗಿ ನಾನು ಇಂಟ್ರೋ ನೋಡ್ಕೊಂಡ್ ಬನ್ನಿ, ಆಮೇಲೆ ಶುರು ಮಾಡೋಣ. ನಮ್ಮ ಬೆಂಗಳೂರು ವೆದರು ದಿನೇ ದಿನೇ ಊಟಿ ವೆದರ್ಗೆ ಟಕ್ಕರ್ ಕೊಡೋ ಥರ ಚಿಲ್ ಆಗ್ತಿದೆ. ಅದಕ್ಕೆ ಅಲ್ವಾ ಬೇರೆ ಊರಿಂದ ಬರೋ ಜನ ಮತ್ತೆ ಅವ್ರ ಊರಿಗೆ ಹೋಗದೆ ಇಲ್ಲೇ ಗೂಟ ಹೊಡ್ಕೊಂಡು ಕೂತಿರೋದು. ಬೆಂಗಳೂರು ಕತೆ ಬಿಡುಗರು, ಫಸ್ಟ್ ಈ ನಿಗೂಢ ಜಾಗದ ಬಗ್ಗೆ ಹೇಳು ಅಂತೀರಾ? ಸರಿ ಬೈಕೋಬೇಡಿ, ಬನ್ನಿ ಈಗ ಆ ನಿಗೂಢವಾದ ಜಾಗದ ಬಗ್ಗೆ ತಿಳಿದುಕೊಳ್ಳೋಣ. ಈ ಜಾಗ ಇರೋದು ನಮ್ಮ ಕರ್ನಾಟಕದಲ್ಲಿ, ಅದು ನಮ್ಮ ಬೆಂಗಳೂರಿಗೆ ಹತ್ರ ಇರೋದು ನಮ್ಮ ಅದೃಷ್ಟ. ಕೋಲಾರದಿಂದ ಕೇವಲ 42 ಕಿಲೋಮೀಟರ್ ಇದೆ. ಯಾಕೆ ಈ ಜಾಗ ಬರೀ ಒಂದೇ ಒಂದಿದೆ ಅನ್ನೋ ಡೌಟು ಈಗ ನಿಮಗೆ ಬಂದಿರುತ್ತೆ. ಹೌದು, ಈ ಜಾಗ ಯಾಕೆ ಒಂದೇ ಒಂದಿದೆ ಅಂದರೆ ಈ ಜಾಗ ರಾಮಾಯಣ ನಡೆಯೋಕೆ ಒಂದು ಕಾರಣ ಆಗಿದೆ. ಏನೋ ರಾಮಾಯಣ ಆಗೋಕೆ ಈ ಜಾಗ ಕಾರಣ ಆಗಿದ್ಯಾ? ಏನಪ್ಪ ಕಾರಣ ಅಂತೀರಾ? ಅದನ್ನ ಹೇಳೋಕ್ ಮುಂಚೆ ನಾವು ರಾಮಾಯಣದ ಒಂದು ಅಧ್ಯಾಯಕ್ಕೆ ಹೋಗ್ಬೇಕಾಗತ್ತೆ. ರಾವಣ ಸೀತೆಯನ್ನ ಅಪಹರಣ ಮಾಡಿದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಅಪಹರಣ ಮಾಡುವಾಗ ರಾವಣನಿಗೆ ಅಡ್ಡ ಹಾಕಿದ್ದು ಜಟಾಯು ಪಕ್ಷಿ. ಜಟಾಯು ಪಕ್ಷಿ ಒಂದು ಹದ್ದಿನ ಸಂತತಿಗೆ ಸೇರಿರೋ ಪಕ್ಷಿ ಅನ್ನೋದು ನಿಮ್ಗೆ ಗೊತ್ತಿತ್ತಾ? ಅಕಸ್ಮಾತ್ ಗೊತ್ತಿತ್ತು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಗೊತ್ತಿತ್ತು ಅಂತ ಕಮೆಂಟ್ ಮಾಡಿ. ಜಟಾಯು ಪಕ್ಷಿ ಎಷ್ಟೋ ಕೇಳ್ಕೊತಾನೆ ಸೀತೆನ ಅಪಹರಣ ಮಾಡಬೇಡ ಅಂತ. ಆದ್ರೂ ಬಲಿಷ್ಠನಾದ, ಬುದ್ಧಿವಂತನಾದ, ಲಂಕೆಗೆ ಅರಸನಾದ, ಹಾಗೆ ಅಹಂಕಾರಿಯಾದ ರಾವಣ ಜಟಾಯು ಮಾತು ಕೇಳಲಿಲ್ಲ. ಅಡ್ಡ ಬಂದ ಜಟಾಯು ಪಕ್ಷಿಯ ರೆಕ್ಕೆನ ಕಡಿತಾನೆ. ಆಗ ಪಕ್ಷಿ ಪಾಪ ಆರೋಕ್ಕಾಗದೆ ಕೆಳಗೆ ಬಿದ್ದುಬಿಡುತ್ತೆ. ಗುರು, ಈ ಸ್ಟೋರಿ ಎಲ್ಲರಿಗೂ ಗೊತ್ತಿರೋದು, ಅದಕ್ಕೂ ಈ ನಿಗೂಢ ಜಾಗಕ್ಕೂ ಏನಪ್ಪಾ ಸಂಬಂಧ ಅಂತ ಕೇಳ್ತೀರಾ? ಸಂಬಂಧ ಇದೆ. ರೆಕ್ಕೆ ಕಳ್ಕೊಂಡ ಜಟಾಯು ಪಕ್ಷಿ ಹಾರಕ್ಕಾಗದೆ ರಾಮನಾಮ ಹೇಳ್ತಾ 108 ದಿವ್ಯ ಕ್ಷೇತ್ರಕ್ಕೆ ಹೋಗ್ತಾನೆ. ಸುತ್ತಾಡ್ತಾ ಮುಳುಬಾಗಿಲಿಗೆ ಬಂದು ಕೊನೆಯದಾಗಿ ಉಸಿರು ಬಿಡ್ತಾನೆ. ಆಗಿನಿಂದ ಈ ಜಾಗಕ್ಕೆ ಕೊಲದೇವಿ ಅಂತ ಹೆಸರು ಬರುತ್ತೆ. ಕೊಲ್ಲು ಅಂದ್ರೆ ಸಾಯಿಸು ಅಂತ ಅರ್ಥ ನಮ್ಮ ಕನ್ನಡದಲ್ಲಿ. ಅದು ದಿನೇ ಕೊಲ್ಲು ಹೋಗಿ ಕೊಲ ಆಗಿ ಈಗ ಕೊಲದೇವಿ ಅಂತ ಹೆಸರು ಬಂದಿದೆ. ಎಷ್ಟು ಜನಕ್ಕೆ ಈ ಸ್ಟೋರಿ ಗೊತ್ತಿತ್ತು? ಹೊಸ ವಿಷಯ ಇವತ್ತು ನಮ್ಗೆ ಗೊತ್ತಾಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಹಾಗೆ ತುಂಬಾ ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ. 11-12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಜಟಾಯು ಪಕ್ಷಿ ನೆನಪಿಗೆ ಈ ಜಾಗದಲ್ಲಿ ಒಂದು ಗರುಡನ ದೇವಸ್ಥಾನ ಕಟ್ತಾರೆ. ಇದರಲ್ಲಿ ಏನ್ ವಿಶೇಷ ಅಂತೀರಾ? ಇದೇ ವಿಶೇಷ ಗುರು. ಇಡೀ ಪ್ರಪಂಚದಲ್ಲೇ ಗರ್ಭಗುಡಿ ಇರೋ ಒಂದೇ ಒಂದು ಗರುಡನ ದೇವಸ್ಥಾನ ಇದು. ಅದಕ್ಕೆ ನಾನು ಹೇಳ್ತಾ ಇದ್ದಿದ್ದಾಗ್ಲಿಂದ ಪ್ರಪಂಚದಲ್ಲಿ ಇರೋ ಒಂದೇ ಒಂದು ಜಾಗ ಇದು ಅಂತ. ಸೊ ಬನ್ನಿ ಈಗ ಹೋಗಿ ಆ ಗರುಡ ದೇವರ ದರ್ಶನ ಮಾಡ್ಬರೋಣ. ಸರಿ ಗುರು, ದೇವರ ದರ್ಶನ ಸರಿ. ಈ ದೇವರನ್ನ ದರ್ಶನ ಮಾಡಿದ್ರೆ ನಮ್ಗೇನಪ್ಪ ಲಾಭ ಅಂತ ಕೇಳಿದ್ರೆ, ಈ ದೇವರ ದರ್ಶನ ಮಾಡೋದ್ರಿಂದ ನಿಮಗೆ 8 ತರದ ಸರ್ಪ ದೋಷಗಳು ನಿವಾರಣೆ ಆಗತ್ತೆ. ಅಂಡ್ ಯಾಕೆ ಬರೀ 8 ಸರ್ಪ? ಪ್ರಪಂಚದಲ್ಲಿ ಎಷ್ಟೋ ರೀತಿಯಾದ ಸರ್ಪಗಳಿದಾವಲ್ಲ ಅಂತ ನೀವು ಕೇಳಿದ್ರೆ ಅದಕ್ಕೂ ಒಂದು ಸಣ್ಣ ಕತೆ ಇದೆ. ಬನ್ನಿ ಈಗ ಕತೆ ಒಳಗೆ ಹೋಗೋಣ. ಗರುಡ ತುಂಬಾ ಹಸಿವು ಅಂತ ಭೂಮಿ ಮೇಲೆ ಎಲ್ಲಾ ಸರ್ಪಗಳನ್ನ ತಿಂದ್ಬಿಡ್ತಾನೆ. ಆದ್ರೆ ಅವನು 8 ಸರ್ಪಗಳನ್ನ ಮಾತ್ರ ಬಿಡ್ತಾನೆ. ಹಾಗೆ ಬಿಟ್ಟಿರೋ 8 ಸರ್ಪಗಳು ತನ್ನ ದೇಹದ ಮೇಲೆ ಅಲಂಕಾರಕ್ಕೆ ಉಪಯೋಗಿಸ್ತಾನೆ. ನೀವು ಈಗ ನಾನು ಡಿಸ್ಪ್ಲೇ ಮಾಡ್ತಾ ಇರೋ ಈ ಫೋಟೋನ ನೋಡಿದ್ರೆ ನಿಮ್ಗೆ ಆ 8 ಸರ್ಪಗಳ ಮಾರ್ಕ್ನ ಕೂಡ ನಾನು ಮಾಡಿದ್ದೀನಿ. ಸೊ ಅದರಿಂದ ನಿಮ್ಗೆ ಗೊತ್ತಾಗುತ್ತೆ ಹೇಗೆ ಆ 8 ಸರ್ಪಗಳನ್ನ ಗರುಡ ದೇವರು ಆಭರಣವಾಗಿ ತನ್ನ ದೇಹದ ಮೇಲೆ ಹಾಕೊಂಡಿದ್ದಾನೆ ಅಂತ. ನಿಮಗೆ ಯಾವುದೇ ಸರ್ಪದೋಷ ಇದ್ರೂ ಈ ದೇವರ ದರ್ಶನದಿಂದ ಪರಿಹಾರ ಆಗುತ್ತೆ ಅನ್ನೋದು ಇಲ್ಲಿನ ಪ್ರತೀತಿ. ಸರಿ ಗುರು, ಸ್ಟೋರಿ ಅವಾಗ್ಲಿಂದ ಹೇಳ್ತಾನೆ ಇದೆಯಾ, ಜಾಗ ಎಲ್ಲಿದೆ ಪರ್ಫೆಕ್ಟ್ ಆಗಿ ಹೇಳ್ಬಿಡು ಅಂತ ಕೇಳೋರ್ಗೆ ಗೂಗಲ್ ಮ್ಯಾಪ್ ಲಿಂಕ್ ನ ಕೆಳಗಡೆ ಹೋಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಚೆಕ್ ಮಾಡಿ, ಅದನ್ನು ಕೂಡ ಕೊಟ್ಟಿರ್ತೀನಿ.
ಜಗತ್ತಿನಲ್ಲಿ ಪ್ರಪಂಚದಲ್ಲಿರುವಂಥ ಒಂದೇ ಒಂದು ಜಾಗ, ಅದು ಈ ಜಾಗ ನೋಡ್ತಾ ಇದ್ದೀರಾ. ಆ ಜಾಗಕ್ಕೆ ಬಂದಿದ್ದೀವಿ ಈಗ. ಸೊ ಈ ಜಾಗನ ಹೋಗ್ಬಿಟ್ಟು ನೋಡ್ಕೊಂಬರೋಣ ಬನ್ನಿ. ಸೊ ನೋಡ್ತಾ ಇರ್ಬೋದು, ಈ ಜಾಗದಲ್ಲಿ ನಮ್ಮ ಪಾದರಕ್ಷೆಗಳನ್ನು ಬಿಡಬೇಕು. ಸೊ ನೋಡ್ತಾ ಇದ್ದೀರಾ, ಇದೇ ಎಂಟ್ರೆನ್ಸು. ಸೊ ನೀವು ಇಲ್ಲಿ ಬಂದಾಗ ಹಣ್ಣು ಕಾಯಿ ಎಲ್ಲ ಇಲ್ಲಿ ತೊಗೋಬೋದು ಆರಾಮಾಗಿ. ಸೊ ನೋಡ್ತಾ ಇದ್ದೀರಾ, ಮೇಲ್ಗಡೆ ಬರೆದಿದೆ ಶ್ರೀ ಪುರಾಣ ಪ್ರಸಿದ್ಧ ಗರುಡ ದೇವಾಲಯ ಅಂತ. ಸೊ ಇಡೀ ಪ್ರಪಂಚದಲ್ಲೇ ಗರುಡನ ದೇವಸ್ಥಾನ ಇದೊಂದೇ ಇರೋದು. ಸೊ ಗೋಪುರ ಕೂಡ ನಿಮಗೆ ಕಾಣ್ತಿದೆ ಅಂತ ಅಂದ್ಕೊತೀನಿ. ಸೊ ಈಗ ಈ ಜಾಗದಲ್ಲಿ ಕಾಲು ತೊಳ್ಕೊಂಡು ಆಮೇಲೆ ಹೋಗೋಣ ಬನ್ನಿ. ಓಕೆ, ಕೈ ಕಾಲು ತೊಳ್ಕೊಂಡಿದ್ದಾಯಿತು. ಈಗ ಒಳಗಡೆ ಹೋಗೋಣ. ದೇವ್ರನ್ನ ನಿಮಗೆ ತೋರಿಸ್ತೀನಿ. ಇವತ್ತು ಅಭಿಷೇಕ ಇದೆ, ನೋಡ್ಕೊಂಬರೋಣ. ಕಮ್, ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಹೇಗಿದೆ ದೇವಸ್ಥಾನ. ಬನ್ನಿ, ಈಗ ದೇವರಿಗೆ ಅಭಿಷೇಕ ಮಾಡ್ತಾರಂತೆ. ಹೋಗಿ ನಾವು ಅಭಿಷೇಕ ನೋಡ್ತಾ ದೇವರ ದರ್ಶನ ಮಾಡ್ತಾ ನಮ್ಮ ಎಲ್ಲ ಸರ್ಪ ದೋಷಗಳನ್ನ ನಿವಾರಿಸ್ಕೊಳ್ಳೋಣ. ಓಂ ಆಪ್ಯಾಯ ಸ್ವಮೇತುದೆ ವಿಶ್ವದ ಸೋಮ ಋಷ್ಣಿಯಂ ಭವಾಜ್ಯ ಸಂಘತೆ ಕ್ಷೀರೇಣಾಸ್ನಭಯಾಮಿ. 1000 ಸಂತಾನವಿದ್ದ ಸರ್ಪಗಳನ್ನು ಬೇಟೆ ಆಡ್ತೀನಿ ಅಂತ ಹೊರಡ್ತಾನೆ ಸ್ವಾಮಿ. ದಿನಕ್ಕೊಂದು ಸರ್ಪದಂತೆ ಬೇಟೆ ಆಡ್ತಾನೆ ಆಹಾರವಾಗಿ. ಕೊನೆಗೆ 8 ಸರ್ಪ ಜಾತಿ ಮಾತ್ರ ಉಳ್ಕೊಳ್ತವೆ. ಆ 8 ಸರ್ಪ ಜಾತಿಗಳೇ ಈ ಸ್ವಾಮಿಯ ದೇಹದ ಮೇಲೆ ಅಲಂಕಾರವಾಗಿರ್ತಕ್ಕಂಥ ಕೊನೆ 8 ಸರ್ಪಗಳಾಗಿವೆ. ಹಾಗಾಗಿ ಎಲ್ಲ ಸರ್ಪಗಳನ್ನ ಬಂಧಿಸಿ ಸುತ್ತಕೊಂಡಿದ್ದ ಈ ಗರುಡ ದೇವರನ್ನು ನೋಡಿದವರಿಗೆ, ಪೂಜೆ ಮಾಡಿದವರಿಗೆ ಎಲ್ಲರಿಗೂ ಕೂಡ ಸರ್ಪದ ಪ್ರಭಾವ, ಸರ್ಪದೋಷದ ಪ್ರಭಾವ, ಸರ್ಪದ ಅಪಚಾರ ಪ್ರಭಾವ ಎಲ್ಲವೂ ಕೂಡ ಗರುಡನ ಮುಂದೆ ನಿವಾರಣೆಯಾಗುವಂಥದ್ದು ಖಚಿತ. ಹಾಗಾಗಿ ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತು ಇಲ್ಲಿ ವಿಷ್ಣು ಇದ್ದಾರೆ, ತಾಯಿ ಲಕ್ಷ್ಮೀದೇವಿ ಇದ್ದಾಳೆ, ಭಗವಂತ ಗರುಡನೂ ಇದ್ದಾನೆ. ಎಲ್ಲರ ದರ್ಶನ ಮಾಡ್ತಾ ಇದ್ದೀವಿ. ಗರುಡನ ಅನುಗ್ರಹದಿಂದ ಸಂಪೂರ್ಣ ಸರ್ಪದೋಷವು ನಿವಾರಣೆ ಆಗಲಿ ಅಂತೇಳಿ ಸ್ವಾಮಿಯಲ್ಲಿ ಸಂಕಲ್ಪ ಮಾಡಿ. ಹರಿ ಓಂ. ಗಂಗೆ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಂ ಗುರೋ ವಿರಜಾಯೇ ನಮಃ. ವಾಪೋಯಿಷ್ಠಾಮಯೋ ಭೂತ್ತಾನ ಉಜ್ಜೇದ್ರಾತನ ಮಹೇರಣಾಯ ಕೃಷ್ಣದೇಯೋ ವಶ್ಯಮತಮೂರ್ತಃ ತಸ್ಯ ವಾಜ್ಯತೇನ ಸುಜೀರೋ ಮಾತರಃ ತಸ್ಮಾಂಗಮಾವೋ ಯಸ್ಯ ಕ್ಷಯಾಯ ಜನ್ಮದ ಆಪೋ ಜನಯತಾ ಜನಃ. ಹರಿ ಓಂ. ದರಿಗ್ರಾವಿಣ್ಣೋ ಅಕಾಲಿಶಂ ಜಿಷ್ಣೋರಶ್ವಸ್ವಭಾಜಿನಃ ಸುರಭಿನೋ ಮುಖಾಕರ್ಪಣಃ ಯೋಗಂ ಶಿತಹರ್ಷತೋ ದದ್ನಾಂ ಸ್ನಭಯಾಮಿ. ಓಂ ದರಿಗ್ರಾವಿಣ್ಣೋ ಅಕಾಲಿಶಂ ಜಿಷ್ಣೋರಶ್ವಸ್ವಭಾಜಿನಃ ಸುರಭಿನೋ ಮುಖಾಕರ್ಪಣಃ ಯೋಗಂ ಶಿತಹರ್ಷತೋ ದದ್ನಾಂ ಸ್ನಭಯಾಮಿ. ಓಂ ದರಿಗ್ರಾವಿಣ್ಣೋ ಅಕಾಲಿಶಂ ಜಿಷ್ಣೋರಶ್ವಸ್ವಭಾಜಿನಃ ಸುರಭಿನೋ ಮುಖಾಕರ್ಪಣಃ ಯೋಗಂ ಶಿತಹರ್ಷತೋ ದದ್ನಾಂ ಸ್ನಭಯಾಮಿ. ಓಂ ದರಿಗ್ರಾವಿಣ್ಣೋ ಅಕಾಲಿಶಂ ಜಿಷ್ಣೋರಶ್ವಸ್ವಭಾಜಿನಃ ಸುರಭಿನೋ ಮುಖಾಕರ್ಪಣಃ ಯೋಗಂ ಶಿತಹರ್ಷತೋ ದದ್ನಾಂ ಸ್ನಭಯಾಮಿ. ಮಧುವಹದಾರುಧಾಯತೆ ಮಧುಕ್ಷರಂಧೆ ಸಿಂಧವಃ ಮಾಧ್ವಿರ್ನ ಸಂತೋಷಧೆ ಮಧುನಕ್ತಾಮತೋಷಧೆ ಮಧೋ ಮತ್ಪಾರ್ಥಿವ ಗಂಭಜಃ ಮಧೋ ಚೌರ್ಯಸ್ತು ನಪ್ಪಿದಃ ಮಧುಮಹನೋ ವನಸ್ಪತಿರ್ಮಧುರ್ಮಾಗಮ್ಮಸ್ತು ಸೂರ್ಯಃ ಮಾಧ್ವಿರ್ಗಾವೋ ಭವಂತು ನಃ ಮಧು ಮಧು ಮಧುಯೇ ಸ್ನಭಯಾಮಿ. ಓಂ ಸ್ವಾದು ಭವಸ್ಯ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸ್ವಮೇತು ನಾಮ್ನೇ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೆ ಬೃಹಸ್ಪತಯೇ ಮಧುಮಾಗಂ ಮಧಾಭ್ಯಃ ಶರ್ಖಯಾ ಸ್ನಭಯಾಮಿ. ಓಂ ಸ್ವಾದು ಭವಸ್ಯ ದಿವ್ಯಾಯ ಜನ್ಮನೆ ಸ್ವಾದುರಿಂದ್ರಾಯ ಸ್ವಮೇತು ನಾಮ್ನೇ ಸ್ವಾದುರ್ಮಿತ್ರಾಯ ವರುಣಾಯ ವಾಯವೆ ಬೃಹಸ್ಪತಯೇ ಮಧುಮಾಗಂ ಮಧಾಭ್ಯಃ ಶರ್ಖಯಾ ಸ್ನಭಯಾಮಿ. ಗುಷ್ಯತೆ ಯಸ್ಯ ನಗರೆ ರಂಗಯಾತ್ರಾ ದಿನೇ ದಿನೇ ಅಮಹಂ ಶಿರಸಾ ವಂದೇ ರಾಜಾನಾಂ ಕುಲಶೇಖರಂ ಶ್ರೀವಲ್ಲಭೇತಿ ವರದೇತಿ ದಯಾಪರೇತಿ ಭಕ್ತಪ್ರಿಯೇತಿ ಭವಲುಂಠನ ಕೋವಿದೇತಿ ನಾತೇತಿ ನಾಗಶಯನೇತಿ ಜಗನ್ನಿವಾಸೇತಿ ಆಲಾಪನಂ ಪ್ರತಿಪದಂ ಕುರು ಮೇ ಮುಕುಂದಃ. ಜಯತು ಜಯತು ದೇವೋ ದೇವಕೀ ನಂದನೋಯಂ ಜಯತು ಜಯತು ಕೃಷ್ಣೋ ವಿಷ್ಣುವಂಶ ಪ್ರದೀಪಃ. ಜಯತು ಜಯತು ಮೇಘಶ್ಯಾಮಲ ಕೋಮಲಾಂಗೋ
जयतु जयतु पृथ्वी भारनाशो मुकुन्दः मुकुन्दमूर्ध्ना प्रणिपथ्ययाचे भवन्तमेकान्तमियन्तमर्थम् अविस्मृतिशरणारविन्दे भवे भवे मे तु भवत्प्रसादात् नाहं वन्दे तव चरणयोद्वन्द्वमद्वन्द्वहेतु कुम्भे पाकं गुरुविहरे नारकं नापनेतुम् रम्या रामा मृदुर्लतानन्दनेनाभिरन्तुं भावे भावे हृदय भवने भावहि भवन्तुं प्राणप्रयाणसमये कपवासमित्तैः कण्ठावरोधनविदौ स्मरणं सुतस्ते चिन्तयामि हरिमेव सन्ततं मन्दमन्दहसिताननाम्भुजम् नन्दगोपतनयं फलात्फलं नारदादिमुनिवृन्दवन्दितम् करचरण सरोजे कान्ति मन्नेत्रमीने शोमशबिजवीक्ष व्याकुले गातमार्गे हरिसरसि विगाय पीयते जोजलौघम् भौमरुपरिकिन्नः केन मध्यत्रिधामि आत्मनं नित्यं दोपोयां तुमितां सुखमाग्रापयामि रामचन्द्राय विद्महे दशरथपुत्राय धीमहि तन्नो रामः प्रचोदयात् जनकात्मजाय विद्महे रामप्रियाय धीमहि तन्नो सीता प्रचोदयात् तत्पुरुषाय विद्महे सुवर्णपक्षाय धीमहि तन्नो गरुड प्रचोदयात् मकरं कौसलेन्द्राय महनीय गुणात्मने चक्रवर्ती तनोजाय सार्वभौमा भक्सेनं तमाश्रे व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातं तपोनिधिं व्यासाय विष्णुरूपाय व्यासरूपाय विष्णवे नमो वै। ಸೊ ಸ್ನೇಹಿತರೆ, ನಾನು ನಿಮ್ಗೆ ಹೇಳ್ದಂಗೆ ಇಡೀ ಪ್ರಪಂಚದಲ್ಲೇ ಗರುಡ ದೇವನಿಗೆ ಇರುವಂಥ ಒಂದೇ ಒಂದು ದೇವಸ್ಥಾನ, ಅದು ಗರ್ಭಗುಡಿ ಇರುವಂಥ ಗರುಡನ ದೇವಸ್ಥಾನ ಇದೊಂದೇ ಇರೋದು. ಕೊನೆಯದಾಗಿ ನಿಮ್ಗೆ ಆ ದೇವಸ್ಥಾನ ಕೂಡ ತೋರಿಸಿದ್ದೀನಿ, ದೇವ್ರನ್ನೂ ತೋರಿಸಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅನ್ಕೊತಿದ್ದೀನಿ. ಸೊ ಇಷ್ಟ ಆಗಿದ್ರೆ ನಿಮ್ಗೆ ಏನು ಮಾಡಬೇಕು ಗೊತ್ತು, ಲೈಕು ಶೇರ್ ಕಮೆಂಟ್ ಮಾಡಿ, ಹಾಗೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ನ ಒತ್ತಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸೈನಿಂಗ್ ಆಫ್, ಕಾರ್ತಿಕ್, ಬಾಯ್. ನಾನೇ ಭಾಗ್ಯವಂತ, ಇಂದು ನಾನೇ ಪುಣ್ಯವಂತ, ಗೋವಿಂದ ನಿನ್ನಿಂದ ಆನಂದ